ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೆಹಂದಿ ಡೇ ಬೈ ಡೇ ಇನ್ನೂ ಬ್ಲಾಕ್ ಆಗ್ತೈತೆ, ಚೆನ್ನಾಯ್ತಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 7 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಸ್ವಲ್ಪ 6:30ಗೆ ಎದ್ದಿದ್ದು, ಎದೊಳ್ತಾನೆ ಇರಲಿಲ್ಲ. ರಾತ್ರಿ ಬಂದಿದ್ದೆ, ಮಲಗಿದ್ದೆ 1 ಗಂಟೆಗೆ. ಆದ್ರೂ ಇವತ್ತು ನಾವು ತೇರು ಎಳೆಯೋಕೆ ಹೋಗಬೇಕು ಫ್ರೆಂಡ್ಸ್, ತೇರೆಲ್ಲ ನೋಡೋಕೆ ಹೋಗಬೇಕು. ಇವತ್ತು ನಾಳೆ ಅಷ್ಟೇ ಫ್ರೆಂಡ್ಸ್ ನಿದ್ದೆ ಕೆಡೋದು. ಇನ್ನು ನಾಳೆಯಿಂದ ಫುಲ್ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಹಬ್ಬದ ಟೈಮಲ್ಲಿ ನಿದ್ದೆಗಳು ಮಾಡಬಾರ್ದು, ಜಾತ್ರೆಗಳು ನೋಡ್ಬೇಕು ನಾವು. ಶಿವ ಇಷ್ಟೊತ್ತಿಗೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೆ, ನೀರು ಹಾಕ್ತಿದ್ದೆ ಫ್ರೆಂಡ್ಸ್. ಮಾಮೂಲಿ 9 ಗಂಟೆ ಮೇಲೆ ಕೆಲಸ ಇರೋದು. ಇವತ್ತು ಯಾಕೆ ಇಷ್ಟೊತ್ತಿಗೆ ಎದ್ದೆದ್ದಂಗೆ ನೀರು ಹಾಕೋಗ್ತಿತ್ತು ಅಂದರೆ, ತೇರು ಎಳಿತಾರಲ್ಲ ಫ್ರೆಂಡ್ಸ್, ಲೈನ್ಗಳು ಇರ್ತಾವಲ್ಲ, ಕರೆಂಟ್ ಲೈನ್ಗಳು, ಅವೆಲ್ಲ ಬಿಚ್ಚಿಬಿಡ್ತಾರೆ. ಸಂಜೆ ಗಂಟೆ ಕರೆಂಟ್ ಕೊಡೋಲ್ಲ. ಅದಕ್ಕೆ ಇವಾಗಲೇ ನೀರು ಹಾಕೋತೈತೆ ಫ್ರೆಂಡ್ಸ್. ನನ್ನ ಗಂಡ ನೀರು ಕಾಯಿಸ್ತೈತೆ. ಹಂಗೆ ನಾವು ಆಂಜನೇಯ ಸ್ವಾಮಿಗೂ ಹೋಗ್ಬೇಕಲ್ಲ ಫ್ರೆಂಡ್ಸ್. ಶನಿವಾರ ಮದ್ದೂರಮ್ಮನ ಜಾತ್ರೆ ಬ್ಯುಸಿನಲ್ಲಿ ಆಂಜನೇಯ ಸ್ವಾಮಿನ ಮರ್ತರೆ ಬದುಕಾಗ್ತಿತ್ತ ಫ್ರೆಂಡ್ಸ್. ಅದಕ್ಕೆ ಹಂಗೆ ಇಲ್ಲಿ ನಮ್ಮ ಮನೆ ಹತ್ರ ಹೊಸ ಗೆಸ್ಟ್ಗಳು ಬಂದವ್ರೆ ಫ್ರೆಂಡ್ಸ್. ತಾಯಿ ಮಕ್ಕಳು ಮನೆ ಬಿಟ್ಟು ಬಂದ್ಬಿಟ್ಟವ್ರೆ. ಇವ್ರನ್ನ ಹೆಂಗಾದ್ರೂ ಮಾಡಿ ಜೀವನ ಸೆಟ್ಲ್ ಮಾಡಬೇಕು. ಬೆಳಗ್ಗೆ ನೀರು ಕಾಯಿಸಪ್ಪ ಅಂದರೆ ಇಡೀ ತೋಟಕ್ಕೆ ಹೊಗೆ ಆಗ್ತೈತೆ ನನ್ನ ಗಂಡ. ಏನಟ್ಟಮ್ಮ ಕರ್ಕೊಂಡ್ಬಿಟ್ಟಿದ್ಯಾ? ಇವನೇ ಕರ್ಕೊಂಡ್ಬಂದಿರ್ತಾನೆ. ಬಾರು ನಮ್ಮನೇಲಿ ಸಾಕೋತಾರೆ ಅಂತ. ಓ, ಎಷ್ಟು ಗುಂಡು ಕವೆ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಚೆನ್ನಾಗವ ಮರಿಗಳು. ಏನಪ್ಪಿ, ಲೈಟ್ ಆಫ್ ಮಾಡಬೇಕಾ? ಓಕೆ ಫ್ರೆಂಡ್ಸ್, ನನ್ನ ಗಂಡ ಈ ಕೆಲಸ ಮುಗಿಸೋಷ್ಟಲ್ಲಿ ನಾನು ಪಟ ಅಂತ ಮನೆ ಒರೆಸ್ಬಿಟ್ಟು ಅಡುಗೆ ಮಾಡಿಬಿಟ್ಟು ರೆಡಿ ಆಗ್ಬೇಕು ಫ್ರೆಂಡ್ಸ್. ಬೆಳಗ್ಗೆ ಟೈಮ್ ಲೈಟ್ ಉರಿಬಾರ್ದು, ಗೌರ್ಮೆಂಟ್ ಗ್ಲಾಸು. ಹಂಗ ತೊಟ್ಟಿಗೆ ಉಯ್ತೈತೆ. ಟಾಮು ನಡಿ ಮನೆಗೆ. ಮನೆ ಇರೋನ್ ಸಾಕ್ಬಾ ಫಸ್ಟು. ಏನೋ ಅಪ್ಪಾಡ್ಗವ್ ಖುಷಿಯಾಗವೆ. ಇಷ್ಟೆಲ್ಲ ನಡೀತಾ ಇದ್ರಿ, ಇವ್ನು ಸೈಲೆಂಟಾಗಿ ಬೆಡ್ ಮೇಲೆ ಆಟ ಆಡ್ತಾವನಲ್ಲ. ನಿನ್ನ ಬದಲು ಬೇರೆ ಅವ್ನು ದತ್ತು ತಗೊಳಕ್ಕೆ ಇವ್ನು ರೆಡಿ ಆಗ್ತಾವನಲ್ಲ. ಕೇಳು, ವಿಚಾರಿಸ್ಕೊ ಅವನ್ನ. ಇವನ್ ದೊಡ್ಡ ಡಾನು ರಾತ್ರಿ ಹೊತ್ತು ಕಿಚನ್ ಬರ್ತಾನೆ ಅಂದ್ಬಿಟ್ಟು ಇದನ್ನ ಅಡ್ಡ ಇಡೋದು ಇವನ್ಗೆ. ಅವ್ನು ತಿನ್ನಲ್ಲ, ಕೆಳಗೆ ಹಾಕಿದ್ರೇನೆ ತಿನ್ನೋದು ಅವನು. ಸ್ವಾಭಿಮಾನ ಯಾರ ಕೈಲೂ ನಾವೇನು ಇಸ್ಕೋಬಾರ್ದು ಅಂತ. ಓಕೆ ಫ್ರೆಂಡ್ಸ್, ಕಿಚನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಹುಚ್ಚ ಹಿಡಿತೈತೆ ನನಗೆ. ರಾತ್ರಿ ಹೆಂಗಂದ್ರೆ ಬಿಟ್ಬಿಟ್ಟು ಆರ್ಕೆಸ್ಟ್ರಾ ನೋಡೋಕೆ ಹೋಗಿದ್ದಕ್ಕೆ. ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ಅಡುಗೆಗೆ ಬೆಳಗ್ಗೆನೇ ನುಗ್ಗೆಕಾಯಿ ಸಾರು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಶ್ ಆಗಿದ್ದಾಗೆ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ. ಅದಕ್ಕೆ 3 ಟೊಮೊಟೊನ ತೊಗೊಂಡಿದ್ದೀನಿ. ಒಂದು ಆಲೂಗಡ್ಡೆ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೊದಲು ತೊಗರಿಬೇಳೆನೂ ಟೊಮೊಟೊನ ಬೇಯಿಸ್ಕೊಬಿಡ್ತೀನಿ. ಇದು ಬೇರೆ ಥರ ಮಾಡ್ತೀನಿ ಫ್ರೆಂಡ್ಸ್ ನಾನು. ಸಾರು ತೆಳ್ಳಗಾಗಿ ಹೋಗ್ತೈತೆ, ಒಟ್ಟಿಗೆ ಬೇಯಿಸಿದ್ರೆ. ಮತ್ತೆ ಇದು ನುಗ್ಗೆಕಾಯಿ ಪೀಸ್ ಆಗೋಗ್ತೈತಲ್ಲ, ಅದಕ್ಕೆ ಇದನ್ನ ಲಾಸ್ಟಲ್ಲಿ ಮಸಾಲೆ ಕಲ್ಸ್ಕೋಬೇಕಾದ್ರೆ ಹಾಕೋತೀನಿ. ನುಗ್ಗೆಕಾಯಿನೆಲ್ಲ ಸಿಪ್ಪೆ ತೆಗೆದು ಈ ಥರ ನೀರಲ್ಲಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆನ 2-3 ವಿಸಿಲ್ ಬೇಯಿಸ್ಕೊಂಡಿದ್ದೆ. ಟೊಮೊಟೊನ ಬೇಯಿಸ್ಕೊಂಡಿರೋ ಸಪ್ರೇಟ್ ಮಾಡಿ ಕಿವುಚಿಟ್ಕೋತೀನಿ. ಹಬ್ಬದ ದಿನ ಏನಾರ ಸ್ಪೆಷಲ್ ಮಾಡಬೇಕಿತ್ತು ಫ್ರೆಂಡ್ಸ್, ಆದರೆ ಮಾಡಲಿಲ್ಲ ನಾನು. ನುಗ್ಗೆಕಾಯಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತೆ ಅರಿಶಿನ ಹಾಕಿ ಕುದಿಸ್ಕೊತಾ ಇದ್ದೀನಿ. ಸಾಂಬಾರ್ ಪುಡಿ ಇಲ್ಲ ಫ್ರೆಂಡ್ಸ್, ತರಿಸೇ ಇಲ್ಲ ನಾನು, ಅದಕ್ಕೆ ಖಾರದ ಪುಡಿ ಹಾಕಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಟೊಮೊಟೊ ಕಿವುಚ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಖಾರದ ಪುಡಿ ಹಾಕಿ ಮಾಡೋ ಅಡುಗೆ ಸ್ವಲ್ಪ ತೆಳ್ಳಗೆ ಇರ್ತೈತೆ, ಅನ್ನಕ್ಕೆ ಪರವಾಗಿಲ್ಲ ನಡೀತೈತೆ. ಅದಕ್ಕೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ. ಒಂದು 10 ನಿಮಿಷ ಇದು ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದೋಯ್ತು. ಆಮೇಲೆ ಸಪ್ರೇಟ್ ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿನೂ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದೊಂಥರ ಫ್ರೆಂಡ್ಸ್ ಸಾಂಬಾರು ಮಾಡ್ಕೊಳ್ಳೋದು ನಾನು. ಒಂದೊಂದ್ಸಲ ಒಂದೊಂಥರ ಮಾಡ್ತೀನಿ. ಆಮೇಲೆ ಬೇಯಿಸಿಟ್ಕೊಂಡಿರೋ ಸಾಂಬಾರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು. ಈ ಥರ ಮಾಡಿದ್ರು ಸಿಂಪಲಾಗಿ ಟೇಸ್ಟ್ ಆಗಿರ್ತೈತೆ. ಅಡುಗೆ ಮಾಡ್ಕೊಂಡೇನೆ ಮನೆ ಒರೆಸಿ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಒಂದು ರಾಶಿ ಪಾತ್ರೆ ತೊಳ್ಬಿಟ್ಟು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟೆ ಫ್ರೆಂಡ್ಸ್. ಇವತ್ತು ಲೇಟೇ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕಿಲ್ಲ ಫ್ರೆಂಡ್ಸ್. ನಾನು 3 ಅವರ್ ಕುತ್ಕೊಂಡು ರಂಗೋಲಿ ಹಾಕಿದ್ದೀನಿ. ಅಟ್ಲೀಸ್ಟ್ ಅದು 2 ದಿನ ಆದರೂ ಇರಬಾರ್ದಾ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಹೊಸ್ಲು ಮಾತ್ರ ತೊಳ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡೆ ಫ್ರೆಂಡ್ಸ್. ಸಂಜೆ ಎತ್ತು ಬಿಡ್ತೀನಿ, ಎಲ್ಲಾದರೂ ಹಾಳು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ತೇರು ಎಳೆಯೋಕ್ಕೆ ಈ ಥರ ಸಿಂಪಲ್ ಕಾಟನ್ ಡ್ರೆಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಮೊದಲೆಲ್ಲ ಈ ಥರ ಡ್ರೆಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ದಿರಾ ಜಾತ್ರೆ ಥರನೇ ರೆಡಿ ಆಗ್ತಿದೆ ಮಿನಾ ಅಂತ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ನನಗೆ ಅವಾಗ. ಆಮೇಲೆ ನೀವು ಹೇಳಿದ್ಮೇಲೆ ಗೊತ್ತಾಯಿತು. ಆಮೇಲೆ ಚೇಂಜಸ್ ಮಾಡ್ಕೊಡ್ರಿ ಡ್ರೆಸ್ಸಲ್ಲಿ, ಆ ಥರ ಹಾಕೋಬಾರ್ದು ಈ ಥರ ಹಾಕೋಬಾರ್ದು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಾನೇನು ಮಾಡೋದು ಫ್ರೆಂಡ್ಸ್, ನನಗೆ ಅಕ್ಕ ತಂಗಿರು ಇಲ್ಲ ಹೇಳ್ಕೊಡೋಕ್ಕೆ, ದೊಡ್ಡವರಿಲ್ಲ ಚಿಕ್ಕವರಿಲ್ಲ. ಅದಕ್ಕೆ ಪ್ರತಿಯೊಂದು ಹೇಳಿ ನಾನು ಇಲ್ಲಿವರೆಗೂ ಚೇಂಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಗೌಳಿ ಹೊಡ್ಕೋತೈತೆ, ಇದು ಭಯಂಕರ ಅಂತನ. ಕಾಟ್ಕೆ ಎಲ್ಲೇನಾದ್ರು ಏನೂ ಹಾಕೊಂಡಿಲ್ಲ ಫ್ರೆಂಡ್ಸ್. ಬಿಸಿಲಲ್ಲಿ ತೇರು ಎಳಿಬೇಕಾರೆ ಕಣ್ಣೀರೇ ಬರ್ತೈತೆ. ಕಾಟ್ಕೆಲ್ಲ ಹಿಂಗೆ ಬಂದ್ಬಿಟ್ಟು ನಾಗವಲ್ಲಿ ಥರ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು. ಬಾ ಗಂಡಪ್ಪ, ನಾವೇನು ಆಂಜನೇಯ ಸ್ವಾಮಿ ಪೂಜೆ ಮಾಡ್ಬೇಕು ಫ್ರೆಂಡ್ಸ್. ಊಟ ಮಾಡ್ಬೇಕಿನ್ನು. ಚೇರ್ ಎತ್ಬಿಡ್ಬೇಕಾ? ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೆಲ್ಲ ಹಾಳು ಮಾಡಿಬಿಡ್ತಾರಲ್ಲ. ರಂಗೋಲಿ ಆಡೋದ್ರೂ ಪರವಾಗಿಲ್ಲ. ಹಾಕಿರೋದು ನಾನಲ್ಲ, ಕಷ್ಟ ನನಗೆ ಗೊತ್ತು. ಹೋಗ್ಲಿ ಫ್ರೆಂಡ್ಸ್, ಎತ್ತು ಬಿಡ್ತೀನಿ. ಹಬ್ಬದ ದಿನ ಇನ್ನು ಒಂಥರ ಗಲೀಜು.
ರಂಗೋಲಿ ಏನಾರು ಹಾಳು ಮಾಡ್ದೋ ಟಾಮು. ಎತ್ತಿದ್ದೀನಿ, ಏನು ಮಾಡ್ತಾನೋ ಬರೋಷ್ಟರಲ್ಲಿ ಇರಲ್ಲ. ಇದೇ ನೋಡ್ಕೊಬಿಡ್ಬೇಕು, ಇದೇ ಲಾಸ್ಟ್ ರಂಗೋಲಿ ಅಂತ. ದೀಪ ಹಚ್ಚಿ ಆಯಿತು, ಭಕ್ತಿ ಪೀಕ್ಸಲ್ಲಿದೆ. ಹೊರಡುವಾ? ಹಾಕ್ಕೊಂಡಿದ್ದೀನಿ ಮಗನೇ, ಇರು ಬರ್ತೀರಿ 5 ನಿಮಿಷ 10 ನಿಮಿಷ, ಆಮೇಲೆ ಊಟ ಮಾಡುವೆ. ಹಾಂ, ಅನ್ನ ತಣ್ಣಗಾಗಲಿ. ಓಕೆ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಮನೆಗೆ ಬಂದು ತಮಟೆ ಸೌಂಡ್ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ತೇರು ಹೊರಡಬೇಕಾದ್ರೆ ಆಮೇಲೆ ಹೋದ್ರೂ ಆಯಿತು, ಈಗಲೇ ಹೋದರೆ ಸುಮ್ಮನೆ ಕಾಯಬೇಕಾಗ್ತೈತೆ. ತಮಟೆ ಸೌಂಡ್ ಸ್ಟಾರ್ಟ್ ಆದ್ರೂ 1 ಅವರ್ 2 ಅವರ್ ಆಗೇ ಆಗ್ತೈತೆ ತೇರು ಹೊರಡೋದು. ಪೂಜೆ ಅದು ಇದೆಲ್ಲ ಮಾಡಿ ಎಲ್ಲ ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್. ಇವತ್ತು ಫುಲ್ ಡೇ ಏನೆಲ್ಲಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಎಷ್ಟೇ ತಂದರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ಜಾತ್ರೆಗೆ ಬನ್ನಿರಿ ಫ್ರೆಂಡ್ಸ್. ಯಾಕೆ ಜಾತ್ರೆ ಮಾಡುವ. ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಇನ್ ಇಡೀ ದಿವಸ ಏನ್ ಕಾದಾಯ್ತು ನನ್ಗೆ. ಹಸು ಎದ್ದೊಳೋದು ನೋಡ್ಬಿಟ್ಟೆ ಓಡ್ ಬತ್ತವನೆ ಅಂತ ಪುಕ್ಲ ಇವನು. ಮೊದಲು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಬಿಡೋಣ ಅಂದ್ಬಿಟ್ಟು ಐಟಮ್ಸ್ ಬೇಕಲ್ಲ ಫ್ರೆಂಡ್ಸ್ ಪೂಜೆ ಸಂಬಂಧ, ಅದಕ್ಕೆ ತಗೊಳಕ್ಕೆ ಹೋದ್ವಿ. ಇಲ್ಲಿ ಫ್ರೆಂಡ್ಸ್ ಕೆಂಪು ಬಾಳೆಹಣ್ಣು, ಉದ್ದ ಬಾಳೆಹಣ್ಣು, ವೆರೈಟೀಸ್ ಆಫ್ ಬಾಳೆಹಣ್ಣುಗಳು, ಹಣ್ಣುಗಳು ಎಲ್ಲ ಇದ್ದು. ಇದೊಂಥರ ಶಿವ ಅವ್ರದ್ದೇ ಅಂಗಡಿ ಥರ ಫ್ರೆಂಡ್ಸ್. ಹೋಗಿ ಎತ್ಕೊಳ್ತಾ ಇರೋದೆ ಅಂಗಡಿ ಯಜಮಾನ ಇವರೇನೇ, ಸಂದಿಗೊಂದಿಲ್ಲಿ ಓಡಾಡ್ತವ್ರೆ. ಆಮೇಲೆ ಹೂವು ತೊಗೊಳ್ಳೋಣ ಆಂಜನೇಯ ಸ್ವಾಮಿಗೆ ಅಂದರೆ ನಾನು ತುಳಸಿನೇ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಆಟ ಮಾಡಿ ತೊಗೊಳ್ತಾ ಇರೋದು. ನಮ್ಮ ದಿನ 3 ವಾರ ಅನಿಸ್ತೈತೆ ಫ್ರೆಂಡ್ಸ್, ಇನ್ನೂ ಪೂಜೆ ಐತೆ. ಶಿವಾಗ ಹುಷಾರಿಲ್ಲ ಅಂದರೆ ತಕ್ಷಣ ನಾನು ಆಂಜನೇಯ ಸ್ವಾಮಿಗೆ ಅರ್ಕೆ ಮಾಡ್ಕೊಬಿಡ್ತೀನಿ. ಇನ್ನು 3 ವಾರ ಇಬ್ಬರು ಬಂದು ಪೂಜೆ ಮಾಡ್ತೀವಿ. ಇಲ್ಲಿ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ನುಗ್ಗೆಕಾಯಿ ಬೆಂದಿರ್ತೈತೆ, ಮತ್ತು ನಮ್ಗೆ ತಿನ್ನೋಕೆ ಸಿಗ್ತೈತೆ. ಒಂದೇ ಸಲ ವಿಸಿಲ್ ಬರ್ಸ್ಬಿಟ್ರೆ ಅಂಬ್ಲಿಯಾಗಿ ಹೋಗ್ತೈತೆ. ಇಲ್ಲಿ ಕರೆಕ್ಟಾಗಿ ಬೆಂದೈತೆ. ಈಗ ನೀನು ತಿನ್ನಲ್ಲ ಖಾರ, ವೆಯ್ಟ್ ಮಾಡು, ಅನ್ನ ತಣ್ಣಗಾಗಲಿ, ಹಾಲು ಅನ್ನ ಹಾಕ್ತೀನಿ. ಚೋಟಗ ನಾನು ತೇರು ಎಳೆದ್ಬಿಟ್ಟು ಬರ್ತೀನಿ, ಮನಿಕೊಂಡಿರು. ಆಚೆ ಓಡಾಡಿ ನಾಯಿಗಳ ಕೈಲಿ ಕಚ್ಚಿಸ್ಕೋಬೇಡ. ಓಕೆ ಫ್ರೆಂಡ್, ತಮಟೆ ಸೌಂಡ್ ಸ್ಟಾರ್ಟ್ ಆಯಿತು. ಬಾಯ್ ಬಾಯ್. ನಾನು ಆಗಲೇ ಹೇಳ್ದಂಗೆ ತಮಟೆ ಸೌಂಡ್ ಸ್ಟಾರ್ಟ್ ಆಗಿ 2 ಅವರ್ಗೆ ತೇರು ಎಳ್ಕೊಂಡು ಹೋಗೋದು ಫ್ರೆಂಡ್ಸ್. ಅಷ್ಟಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇರ್ತಿದೆ. ಈ ಗ್ಯಾಪಲ್ಲಿ ಏನಪ್ಪ ಮಾಡೋದು ಅಂತ ನೋಡಿದ್ರೆ ಪಕ್ಕದಲ್ಲಿ ಪ್ರಸಾದ ಕೊಡ್ತಾವ್ರೆ. ಹತ್ರ ಹೋಗಿ ನೋಡಿದ್ರೆ ಮೊಸರನ್ನ ಶಿವಾಗೆ ಇಸ್ಕೊಟ್ಬಿಟ್ಟೆ, ಯಾಕಂದರೆ ಮನೇಲಿ ನಾನು ಅನ್ನ ಸಾಂಬಾರು ಗಡತ್ತಾಗಿ ತಿಂದಿದ್ನಲ್ಲ. ಇದು ರಾತ್ರಿ ಪಲ್ಲಕ್ಕಿ ಫ್ರೆಂಡ್ಸ್. ತೇರೆಲ್ಲ ಇನ್ನೂ ಪ್ರಿಪ್ರೇಷನ್ ನಡೀತಾ ಇತ್ತು. ನಾನೆಲ್ಲಿ ಪ್ರಸಾದನ ಕಿತ್ಕೊಂಡು ತಿನ್ಬಿಡ್ತೀನೋ ಅಂತ ಬಕ ಅಂತ ತಿಂತಾರೋದು ನೋಡ್ರಿ ಫ್ರೆಂಡ್ಸ್. ಮಾತುಗಾರ ಒಂದು ತುತ್ತು ತಿನ್ನು ಅಂತ ಹೇಳಿಲ್ಲ. ಪ್ರಸಾದ ತಿನ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೋಯ್ತು. ಇನ್ನಷ್ಟೇ ಶಿವಾಗೂ ನನಗೂ ಸಂಬಂಧನೇ ಇರಲ್ಲ ಫ್ರೆಂಡ್ಸ್. ಇನ್ನೆಲ್ಲ ರಾಜ್ಯಭಾರಿ ಅಂದೇನೇನೆ. ಇದೆಲ್ಲ ನೋಡೋಕ್ಕೆ ಶಿವ ಅಷ್ಟು ಇಷ್ಟಪಡಲ್ಲ, ಇನ್ನು ನನಗೆ ಇಷ್ಟ ಫ್ರೆಂಡ್ಸ್. ಟ್ಯಾಕ್ಟ್ರ್ ಎಲ್ಲ ಕಟ್ಟಿರ್ತಾರೆ. ಫಸ್ಟು ಹೆಂಗಿರ್ತಿದೆ ಪ್ರಿಪ್ರೇಷನ್ ಅಂತ ನೋಡೋಣ ಫ್ರೆಂಡ್ಸ್. ಈ ಥರ ಕೊಂಡಿ ಹಾಕಿರ್ತಾರೆ ಫಸ್ಟು ತೇರ್ಗುನು ಮುಂದುಗಡೆ ಟ್ಯಾಕ್ಟ್ರಿಗಳಿಗೆ. ಈ ಚಕ್ರ ನೋಡಿದ್ರೆ ಫ್ರೆಂಡ್ಸ್ ನನಗಿಂತ ಹೈಟ್ ಆಗಿರ್ತವೆ. ಮತ್ತು ತೇರು ಎಳಿಬೇಕಾದ್ರೆ ಇದೆಲ್ಲ ಬಳಸೋದು, ಚಕ್ರಕ್ಕೆ ಬಳಸೋಂಥ ಐಟಮ್ಸು. ಮೊದಲು ಇದಕ್ಕೆಲ್ಲ ಆಯುಧ ಪೂಜೆ ಮಾಡ್ಕೊಳ್ತಾರೆ. ಮತ್ತು ತೇರ್ಗೂ ಪೂಜೆ ಮಾಡ್ಕೊಳ್ಳೋರಿದ್ರೆ ಊರಲ್ಲಿ ಎಲ್ಲರೂ ಮಾಡ್ಕೊಳ್ತಾರೆ. ಸ್ಟಾರ್ಟ್ ಆಗ್ತಾ ಜನಗಳು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆದರು. ಆ ಊರವರು, ಪಕ್ಕದೂರವರು, ಇನ್ನೂ ತುಂಬ ಜನ ಬಂದಿರ್ತಾರೆ. 1 ಅವರ್ ಆಯಿತು, ಫುಲ್ಲು ಬಿಸಿಲಲ್ಲಿ ಕೂತಿದ್ದೀನಿ, ತಲೆ ಮೇಲೆ ಬಟ್ಟೆ ಹಾಕೋಬಿಟ್ಟೆ, ಇನ್ನೂ ಬ್ಲ್ಯಾಕ್ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಹಸುಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಮೇಯ್ನು ಇಲ್ಲಿ ಅಟ್ರಾಕ್ಷನ್ ಅಂದರೆ ಹಸುಗಳು, ತಮಟೆ ಸೌಂಡ್ ಫ್ರೆಂಡ್ಸ್. ಈ ಕಡೆ ಹಬ್ಬಗಳೆಲ್ಲ ಹಂಗೇನೆ ತಮಟೆ ಸೌಂಡ್ ಇರಲೇಬೇಕು, ಅದು ಹೆವಿಯಾಗಿರಬೇಕು. ಈ ಟ್ರ್ಯಾಕ್ಟರ್ಗಳನ್ನ ಜಾಯಿಂಟ್ ಮಾಡ್ಕೊಳ್ಳೋದು ಇದಾಗಿದ ತಕ್ಷಣನೇ ನೆಕ್ಸ್ಟು ಹಸುಗಳನ್ನ ಕಟ್ಕೊಳ್ತಾರೆ ಫ್ರೆಂಡ್ಸ್. ಮೊದಲು ತೇರು ಇರ್ತೈತೆ, ಅದ್ರ ಮುಂದೆಗಡೆ ಟ್ರ್ಯಾಕ್ಟ್ರುಗಳು, ಅದ್ರ ಮುಂದೆಗಡೆ ಹಸುಗಳು. ಇನ್ನೂ ಹಸುಗಳು ಬರೋವಿದ್ವು. ಇಲ್ಲಿ ಕೆಲವೊಂದು ಹಸುಗಳು ಊರವಿರ್ತವೆ ಫ್ರೆಂಡ್ಸ್, ಇನ್ನು ಕೆಲವು ಬೇರೆ ಕಡೆಯಿಂದ ಕರೆಸಿರೋದು. ನೋಡಿ ಎಷ್ಟು ನೋಡೋಕ್ಕೆ ಲಕ್ಷಣವಾಗಿದ್ದಾವೆ. ಹಸುಗಳಿಗೆ ಮಾಡಿರೋ ಅಲಂಕಾರ ನೋಡಬೇಕು ಫ್ರೆಂಡ್ಸ್. ಅದರ ಹೈಟ್ ನೋಡ್ರಿ, ಒಬ್ಬ ಮನುಷ್ಯನಷ್ಟು ಹೈಟು. ಇವನ್ನೆಲ್ಲ ದುಡ್ಡು ಕೊಟ್ಟು ಕರೆಸಿರ್ತಾರೆ. ನೋಡೋಕ್ಕೆ ಎಷ್ಟು ಲಕ್ಷಣವಾಗಿದ್ವೋ, ಗೊಂಬೆ ಥರ ಎಷ್ಟು ದೃಷ್ಟಿಯಾಗಿರ್ತೈತೆ ಹಸುಗಳಿಗೆ. ಆಮೇಲೆ ಕುರಿ ಬಲಿ ಕೊಡ್ತಾರೆ ಫ್ರೆಂಡ್ಸ್. ಆಮೇಲೆ ತೇರ್ನ ಎಳ್ಕೊಂಡು ಹೋಗೋದು. ಇಲ್ಲಿ ಪಕ್ಕದಲ್ಲಿ ಕೂತಿರೋದು ನನ್ನ ಕ್ಲಾಸ್ಮೇಟೇ ಫ್ರೆಂಡ್ಸ್, ಈ ತಾತ. ಈ ಊರಿಂದ ಒಂದು ಸ್ವಲ್ಪ ಹೊರಗಡೆಗೆ ಬರ್ಬೇಕಂದ್ರೆ ಸಂದಿಗೊಂದಿ ಎಲ್ಲ ಸುತ್ಕೊಂಡು ಬರ್ಬೇಕಲ್ಲ ಫ್ರೆಂಡ್ಸ್, ಟರ್ನಿಂಗು. ಅದಕ್ಕೆ ಮೊದಲು ಬಂದ್ಬಿಟ್ಟೆ ನಾನು ಮುಂದೆ. ಇಲ್ಲಿ ಜನಗಳನ್ನ ಎಳೆಯಕ್ಕೆ ಬಿಡಲ್ಲ, ಹಸುಗಳು ಮತ್ತು ಗಂಡು ಮಕ್ಕಳು ಎಳಿತಾ ಇರ್ತಾರೆ. ಹಂಗಾಗಿ ಹಸುಗಳು ಒಂದು ಸ್ವಲ್ಪ ಬೆದರ್ಕೋತವೆ ಫ್ರೆಂಡ್ಸ್ ಫಸ್ಟಿಗೆನೇ. ತಮಟೆ ಸೌಂಡು, ಜನಗಳು ಇವೆಲ್ಲ ನೋಡ್ತಾರೆ ಅಂದ್ರೆ ನಮಗೆ ಒಂದೊಂದು ಸ್ವಲ್ಪ ಶಾಕ್ ಆಗ್ತೈತೆ. ಇಷ್ಟು ಜನಗಳ ಮಧ್ಯೆ ಬಿಟ್ಬಿಟ್ರೆ ಇಂಥದ್ರಲ್ಲಿ ಅವು ಮಕ್ಕಳ ಥರ. ಹಂಗಾಗಿ ಅವು ಸ್ವಲ್ಪ ಇದು ಮಾಡ್ತಿತ್ತು. ಈ ಟರ್ನಿಂಗಿಂದ ಎಳ್ಕೊಬರ್ಬೇಕಾದ್ರೆ ತುಂಬ ಲೇಟ್ ಆಗ್ತೈತೆ. ಅಲ್ಲಿಂದ ಒಂದು 300 ಮೀಟ್ರ್ ಬರಬೇಕಂದ್ರೇ 1 ಅವರು 1.5 ಅವರ್ ಅಷ್ಟು ಟೈಮ್ ತಗೋಬಿಡ್ತೈತೆ. ಕಷ್ಟನೇ ಇಲ್ಲ ಫ್ರೆಂಡ್ಸ್. ಮನೆಗಳಿರ್ತವೆ ಅಕ್ಕಪಕ್ಕದಲ್ಲಿ, ಸ್ವಲ್ಪ ಮಿಸ್ ಆದರೂ ತೊಂದರೆ ಆಗ್ಬಿಡ್ತವೆ ಅವೆಲ್ಲ ಅಂತ. ಹೋದ ವರ್ಷ ಬೇಡ ತುಂಬ ತೇರುಗಳು ಬಿದ್ದೋಗಿದ್ವಲ್ಲ, ಅದಕ್ಕೆ ಈ ಸಲ
ತುಂಬ ಕೇರ್ಫುಲ್ಲಾಗಿ ಎಳ್ಕೊಬರ್ತಿರೋದು. ಅದಕ್ಕೆ ನಾನು ಮುಂದೆ 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 ಹೋಗ್ಬಿಟ್ಟೆ, ಹೆಂಗಿದ್ರು ಅಲ್ಲಿ ಹೆಣ್ಮಕ್ಳ ಕೈಗೆ ಎಳೆಯೋಕ್ಕೆ ಬಿಡಲ್ಲ ಅಂತ. ಅದಕ್ಕೂ ಒಂದು ಕಾರಣ ಐತೆ ಫ್ರೆಂಡ್ಸ್ ಮುಂದೆ ಬರೋಕ್ಕೆ, ಯಾಕಂದರೆ ಇಲ್ಲಿ ನನ್ನ ಫೇವ್ರೇಟ್ ನೀರು ಮಜ್ಜಿಗೆ ಪಾನಕಾಯಿ ಹೆಸರುಬೇಳೆ ಕೊಡ್ತಾವ್ರೆ. ಅದಕ್ಕೆ ಮುಂದೆ ಬಂದುಬಿಟ್ಟೆ. ಇವನ್ನೆಲ್ಲ ಚೆನ್ನಾಗಿ ತಿಂದು ಕುಡಿದು ಆಮೇಲೆ ಸ್ಟ್ರಾಂಗಾಗಿ ತೇರು ಎಳೆಯೋಕ್ಕೆ ಪ್ರಿಪೇರ್ ಆಗೋಣ ಅಂತ ಅಂದ್ಬಿಟ್ಟು ಮಜ್ಜಿಗೆ ಕುಡಿದ್ಮೇಲೆ ಪಾನಕ ಬಿಡೋಕ್ಕಾಗ್ತೈತಾ, ಅದನ್ನು ಇಸ್ಕೊಂಡು ಗಟ ಕುಡಿದ್ಬಿಟ್ಟೆ. ಸಖತ್ ರುಚಿ ಇರ್ತೈತೆ. ಮತ್ತು ಡ್ರಮ್ಗಳಲ್ಲಿ ಮಾಡಿರ್ತಾರೆ ಫ್ರೆಂಡ್ಸ್. ಇಲ್ಲಿ ಹೆಸರುಬೇಳೆನಂತೂ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡಿರ್ತಾರೆ. ಡ್ರಮ್ ಗಟ್ಲೆ ಈಸ್ಕೊಂಡು ತಿನ್ಬೋದು, ಕುಡಿಬೋದು. ಎಲ್ಲಿ ಪ್ರಸಾದ ಕೊಟ್ಟರು ಸಾಕು, ಕೈ ಚಾಚ್ಕೊಂಡು ನಿಂತ್ಕೊಂಡ್ಬಿಡ್ತೇನೆ. ನಾನು ನಿಧಾನಕ್ಕೆ ನೀರು ಮಜ್ಜಿಗೆ ಪಾನಕ ಹೆಸರುಬೇಳೆ ಎಲ್ಲ ತಿನ್ಕೊಂಡು ಕೂತಿದ್ದೆ. ಅಲ್ಲಿಗೆ ಬಂತು ತೇರು. ಎಲ್ಲೆಲ್ಲಿ ಪ್ರಸಾದ ನೀರು ಮಜ್ಜಿಗೆ ಪಾನಕ ಕೊಡ್ತಾರೋ ಅಲ್ಲೆಲ್ಲ ಸ್ಟಾಪ್ ಆಗ್ತೈತೆ. ಯಾಕಂದರೆ ಎಳಿತಾ ಇರೋರು ಅಲ್ಲಿ ಚಕ್ರದ ಹತ್ರ ಗಂಡು ಮಕ್ಳು ಇರ್ತಾರೆ ಎಲ್ಲ ಅಲ್ಲಿ ಸಪೋರ್ಟ್ಗೆ, ಅವರೆಲ್ಲ ಮಜ್ಜಿಗೆ ಕುಡಿಬೇಕಲ್ಲ, ಬಾಯಾರಿಕೆ ಜಾಸ್ತಿ ಆಗ್ತೈತೆ ಬಿಸಿಲು ಬೇರೆ ಅಂತ ಅಂದ್ಬಿಟ್ಟು ಇನ್ನು ನಾವು ತೇರು ಎಳೆಯುವ ಸಮಯ ಬಂದೇ ಬಿಡ್ತು ಫ್ರೆಂಡ್ಸ್. ಬಂದೆ ಫೈನಲಿ. ಇನ್ನು ಎಳೆಯೋಣ, ಇನ್ನು ವೇಸ್ಟ್ ಮಾಡೋದು ಬೇಡ ಟೈಮು ಅಂತ ಅಂದ್ಬಿಟ್ಟು ಇದು ನನಗೆ ಅರ್ಕೆ ಫ್ರೆಂಡ್ಸ್. ನನ್ನ ಕೈಲಿ ಆದಷ್ಟು ವರ್ಷ ಎಷ್ಟು ದೂರ ಆಗ್ತೈತೋ ಅಷ್ಟು ಎಳ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಒಳ್ಳೇದಾಗ್ತೈತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಇದು ತುಂಬ ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದರಲ್ಲಿ ಏನೋ ಒಂಥರ ನೆಮ್ಮದಿ. ಈ ಥರ ಟರ್ನಿಂಗ್ಗಳಲ್ಲೂ ಅಷ್ಟೇ ಹೆಣ್ಮಕ್ಳನ್ನಿದ್ರೆ ಸ್ವಲ್ಪ ದೂರ ಹೋಗ್ರಿ, ಇಲ್ಲಿ ಬೇಡ್ರಿ ಅಂತ ಹೇಳ್ತಾರೆ. ಇಲ್ಲೆಲ್ಲ ಗಂಡು ಮಕ್ಳು ಎಳಿತಾರೆ. ಇಲ್ಲಿ ಚಕ್ರದತ್ತ ಇರ್ತಾರಲ್ಲ ಫ್ರೆಂಡ್ಸ್, ಮೇಯ್ನ್ ಅವ್ರದ್ದೇನೆ ಇಲ್ಲಿ ತುಂಬ ಕೆಲಸ ಇರ್ತೈತೆ. ಎಷ್ಟು ಫಾಸ್ಟಾಗಿ ಇವರು ಇಲ್ಲೆಲ್ಲ ಕೆಲಸ ಮಾಡಬೇಕಾಗ್ತೈತೆ ಅಂದರೆ ಸ್ವಲ್ಪ ಮಿಸ್ ಆದರೂ ಸೈಡ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಎಳೆಯೋರ್ಗಿಂತ ಇಲ್ಲಿ ಇರದೆ ಜಾಸ್ತಿ ಕೆಲಸ. ಪಾಪ ಅವ್ರಿಗೆಲ್ಲ ಮಧುರಮ್ಮನೇ ಶಕ್ತಿ ಕೊಡ್ತೈತೇನೋ, ಎಷ್ಟು ಫಾಸ್ಟಾಗಿ ಇದು ಮಾಡ್ತಾರೋ. ಆಮೇಲೆ ಸಂದಿಗೊಂದಿಲ್ಲ ಯಾಕಪ್ಪ ಹಿಂಗೆ ಹೋಗ್ತಾ ಇದ್ದೀನಿ ಅನ್ಕೋತಿದ್ರೆ ಫ್ರೆಂಡ್ಸ್. ಇಲ್ಲಿ ಪಾನಕ ಕೊಡ್ತಾವ್ರೆ, ಅದಕ್ಕೆ 100 ಮೀಟ್ರಿಗೂ ಈ ಥರ ನೀರು ಮಜ್ಜಿಗೆ ಪಾನಕಾಯಿ ಹೆಸರುಬೇಳೆ ಪ್ರಸಾದಗಳು ಕೊಡ್ತಾ ಇದ್ರೆ ಇನ್ನೇನು ಮಾಡೋದು ಫ್ರೆಂಡ್ಸ್. ಅದಕ್ಕೆ ಈಸ್ಕೊಂಡು ತಿನ್ಕೊಂಡು ಆಮೇಲೆ ಎಳಿಯೋಕ್ಕೆ ಎನರ್ಜಿ ಎಲ್ಲಿ ಬರಬೇಕು, ಹೊಟ್ಟೆ ಫುಲ್ ಲೋಡು. ಆಮೇಲೆ ಇಲ್ಲ ನನ್ನ ಕೈಲಿ ಆದಷ್ಟು ಎಳಿಲೇಬೇಕು ಅಂತ ಹೋಗಿ ಇಟ್ಕೋತಾ ಇದ್ದೀನಿ. ಆಮೇಲೆ ಆ ಅಣ್ಣಂದ್ರು ಇನ್ನೂ ಮುಂದೆ ಹೋಗ್ಬಿಡ್ರಿ ಅಂತಂದರು. ಮುಂದೆ ಬಂದೇ ಬಿಟ್ಟೆ. ಇಲ್ಲಿಗೆ ಬರೋಷ್ಟರಲ್ಲಿ ನನಗೆ ಎನರ್ಜಿ ಡೌನ್ ಆಗೋಯ್ತು ಫ್ರೆಂಡ್ಸ್. ಯಾಕಂದರೆ ತೇರು ಎಳೆಯೋಕ್ಕೂ ಮುಂಚೆ 2 ಅವರ್ ಕುತ್ಕೊಳ್ಳೋಕೆ ಜಾಗ ಇಲ್ದಿರ ಅಲ್ಲೆಲ್ಲ ನಿಂತ್ಕೊಂಡಿದ್ಬಿಟ್ನಲ್ಲ, ಬೇಗನೆ ಬಂದ್ಬಿಟ್ಟು ಅದಕ್ಕೆ ಇಲ್ಲಿಗೆ ಸಾಕು ಅಂತ ಅನ್ನಿಸ್ತು. ಇದೇ ಫಸ್ಟ್ ಟೈಮು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇರೋದು ತೇರು ಎಳೆಯೋದನ್ನ. ಪ್ರತಿ ವರ್ಷ ಒಂದು 5-6 ಕಿಲೋಮೀಟರ್ ಅಷ್ಟಾದರೂ ಹೋಗ್ತಾ ಇದೆ. ಇಷ್ಟೇ ಮಧುರಮ್ಮ ಶಕ್ತಿ ಕೊಟ್ಟಿದ್ದು ನನಗೆ ಅಂತ ಅನ್ನಿಸ್ತು ಈ ಸಲ. ಇಲ್ಲೂ ನಾನು ಒಂದು ಪ್ಲೇಟ್ ಪ್ರಸಾದ ಇಸ್ಕೊಂಡು ಮನೆ ಕಡೆ ಜಂಪ್ ಆಗಿಬಿಟ್ಟೆ. ಅಪ್ಪ ನಾನಂತೂ ಮನೆಗೆ ಬಂದ್ಬಿಟ್ಟೆ ಫ್ರೆಂಡ್ಸ್. ನನ್ನ ಕೈಲಿ ಆಗ್ಲಿಲ್ಲಪ್ಪ ಸ್ವಾಮಿ. ಏನು ಬಿಸಿಲೈತೆ ಫ್ರೆಂಡ್ಸ್. ಬಿಸಿಲಿಗೆ ಬಿಸಿಲು. ಡಬಲ್ 100 ಸೆಲ್ಸಿಯಸ್ ಇರ್ಬೋದು, ಅದೇ 100 ಡಿಗ್ರಿ ಏನೋ ಇರ್ಬೋದು ಬಿಸಿಲು. ಆಗ್ಲಿಲ್ಲ, ಬಂದ್ಬಿಟ್ಟೆ. ಅದು 2 ಅವರ್ ಅಲ್ಲೇ ನಿಂತ್ಕೊಂಡಿದೆ ಫ್ರೆಂಡ್ಸ್ ಕುರ್ಜ್ ಹತ್ರ. ಶಿವಲ್ಲಿ ಹೇಳಿದೆ ನಾನು 11-11ವರೆಗೆ ಹೋದ್ರೆ ಆಯ್ತಪ್ಪ, ಯಾವಾಗಲೇ ಹೊರಡೋದು ಅಂದರೆ ಇಲ್ಲ ಅಂದ್ಬಿಟ್ಟು 10 ಗಂಟೆಗೆ ಕರ್ಕೊಂಡು ಹೋಗ್ಬಿಟ್ಬಿಡ್ತು. ಅಲ್ಲಿ ನಿಂತೇ ಅರ್ಧ ಕಾಲು ನೋವು ಬಂದ್ಬಿಡ್ತು. 1.5 ಅವರ್ 2 ಅವರ್ ಕುತ್ಕೊಳ್ಳೋಕೆ ಜಾಗ ಇಲ್ಲದೆ. ಇಲ್ಲಾಂದಿದ್ರೆ ಇನ್ನೂ 2 ಕಿಲೋಮೀಟ್ರ್ ಹೋಗ್ತಿದ್ದೆ ಫ್ರೆಂಡ್ಸ್ ನಾನು. ಇಟ್ಸ್ ಓಕೆ ಫ್ರೆಂಡ್ಸ್. ತಣ್ಣಾಗಲಿ ವಾತಾವರಣ. 4 ಗಂಟೆ 4:15 ಮತ್ತೆ ಹೋಗ್ತೀವಿ ಫ್ರೆಂಡ್ಸ್ ಬೈಕಲ್ಲಿ. ಯಾವ್ಯಾವ ತೇರು ಬಂದೈತೆ ಅಂತ ನೋಡ್ಕೊಂಡು ಬರೋಣ. 1 hour later. ಫ್ರೆಂಡ್ಸ್ ಈಗ ಸಂಜೆ 5 ಗಂಟೆ ಫ್ರೆಂಡ್ಸ್. ಈಗ ಮತ್ತೆ ಕುರ್ಜ್ ನೋಡೋಕ್ಕೆ ರೆಡಿಯಾಗಿದ್ದೀನಿ. 4 ಗಂಟೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು 5 ಗಂಟೆಗೆ ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ ಅಂತಂತು ಒಂಥರ ಮರು ಫ್ರೆಂಡ್ಸ್. ನನ್ನ ಗಂಡನಿಗೆ ತಲೆಕೆಟ್ಟಂಗೆ ಆಡ್ತಿದೆ. ಇದಕ್ಕೆ ರೆಡಿ ಆಗ್ಬಿಟ್ಟು ಕೂತಿದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ ಹೋಗೈತೆ. ಕಾಲುಗಳು ಹೆಂಗೈತೆ ಅಂದರೆ ಫ್ರೆಂಡ್ಸ್, ನನಗೆ ಚಳಿ ಜ್ವರ ಬಂದಂಗೆ ಐತೆ. 4 ಅವರ್ ಕುರ್ಜಿಂದ ಓಡಾಡ್ಬಿಟ್ಟು ಫುಲ್ಲು ಹೆಪ್ಪುಗಟ್ಬಿಟ್ಟೈತೆ, ಕಾಲೆಲ್ಲ ಫುಲ್ಲು ನೋವು. ಇದ್ರಲ್ಲೂ ನಾನು ಜಾತ್ರೆ ನೋಡಬೇಕು, ತೇರ್ಗಳು ನೋಡಬೇಕು ಅಂತ ಇದ್ದೀನಿ. ವರ್ಷಕ್ಕೆ ಒಂದ್ಸಲ ಫ್ರೆಂಡ್ಸ್, ಮತ್ತೆ ಈ ಚಾನ್ಸ್ ಸಿಗಲ್ಲ. ಅದಕ್ಕೆ ನೋವುಗಳೆಲ್ಲ ಇದ್ದಿದೆ. ಚಳಿ ಜ್ವರ ಬಂದರೂ ಪರವಾಗಿಲ್ಲ, ನಾನು ಜಾತ್ರೆ ನೋಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್. ಜಾತ್ರೆ ತೇರುಗಳು ಎಷ್ಟೆಷ್ಟು ಬಂದವೋ, ಏನೇನು ಬಂದವೋ, ಹೆಂಗೆ ಬಂದವೋ. ಹೋದ ವರ್ಷ 2 ಬಿದ್ದೋಗ್ಬಿಟ್ಟಿದ್ದೋ ಫ್ರೆಂಡ್ಸ್. ಈ ವರ್ಷ ದೇವ್ರನ್ನೇ ಬೇಡ್ಕೊತಾ ಇದ್ದೀನಿ, ಯಾವ ತೇರು ಬಿದ್ದೋಗ್ಬಾರ್ದಪ್ಪ. ಎಷ್ಟು ಖುಷಿಯಿಂದ ಕಟ್ಟಿರ್ತಾರೆ, 1 ತಿಂಗಳು 1.5 ತಿಂಗಳಿಂದನೇ ಪ್ಲ್ಯಾನ್ ಮಾಡಿಕೊಂಡು. ಅಂಥದ್ರಲ್ಲಿ ದೇವಸ್ಥಾನ ರೀಚ್ ಆಗೋಕ್ಕೆ ಮುಂಚೆನೇ ಬಿದ್ದೋದ್ರೆ ಎಷ್ಟು ಬೇಜಾರು. ಏನೂ ಆಗಬಾರ್ದು ಅಂತ ಕೇಳ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗಿರ್ತಿತ್ತು. ಲೆಟ್ಸ್ ಗೋ ಫ್ರೆಂಡ್, ಜಾಲಿ. ಟಾಮೋ ಇವ್ನ ತೀಟೆ ನೋಡ್ಕೊಂಡಿರು ಬರ್ತೀನಿ. ರಂಗೋಲಿ ಗುಡಿಸ್ಬಿಟ್ಟೆ. ಏನಾ ಏನ್ ಕತ್ತು ತಾಳಿ ಹಾಕೋಬಾರ್ದಪ್ಪಿ. ನಿನಗೆ ಮನ ಮರ್ಯಾದೈತಾ? ಏನು ಅದನ್ನೇ ಗುರಾಯಿಸ್ ನೋಡ್ತೈತೆ. ಎಲ್ಲ ಆಫ್ ಮಾಡಿದ್ದೀನಿ ಬಾ. ನೀನು ತಲೆ ಆಫ್ ಮಾಡ್ಕೊಳ್ದಿರ ಖುಷಿಯಾಗವಾ. ನನ್ನ ಗಂಡನ ಕರ್ಕೊಂಡು ಹೋಗ್ಬೇಕಂದ್ರೆ ಆಗಲ್ಲ ಫ್ರೆಂಡ್ಸ್. ಲೆಟ್ಸ್ ಗೋ ಜಾಲಿ ಜಾತ್ರೆ ಫ್ರೆಂಡ್ಸ್. ತೇರ್ಗೋಡೆ ಎಷ್ಟು ಬಂದವು, ಏನು ಕತೆನೋ ಹೆಂಗೋ. ನಾನು ಹೋಗೋಷ್ಟೆಲ್ಲ ಎಲ್ಲ ಬಂದಿರ್ಬೇಕು ಫ್ರೆಂಡ್ಸ್. ಎಲ್ಲನೂ ಒಟ್ಟಿಗೆ ನೋಡ್ಕೊ ಬಂದ್ಬಿಡ್ತೀನಿ. ಇಲ್ಲ ಚಾನ್ಸೇ ಇಲ್ಲ. ಇಲ್ಲೆಲ್ಲ ಜಿಗಿ ಅಂತ ಇತ್ತು ಫ್ರೆಂಡ್ಸ್. ತೇರೋದ್ಮೇಲೆ ಎಲ್ಲ ಖಾಲಿ ಅನಿಸ್ತೈತೆ. ತೇರು ಬೆಳಗ್ಗೆ ಇಲ್ಲೇ ಇದ್ದಿದ್ದು ಫ್ರೆಂಡ್ಸ್, ಎಲ್ಲ ಖಾಲಿ. ನೆನ್ನೆ ಸ್ಟೇಜ್ ಹಾಕಿದ್ದು ಅಲ್ಲೇನೆ, ಆರ್ಕೆಸ್ಟ್ರದು. ಬೈಕ್ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಒಳಗಡೆಗೆ ಇಕ್ಕಟ್ಟು. ಹೆಂಡತಿಗಿಂತ ಬೈಕ್ ಇಂಪಾರ್ಟೆಂಟು ಫ್ರೆಂಡ್ಸ್. ತಗೊಬಂದು ಇಲ್ಲ ಹಾಕ್ತೀನಿ ಗಾಡಿ ಮಧ್ಯೆ ಅಂದ್ಬಿಟ್ಟು ಹೋಗ್ತೈತೆ.
ಎಲ್ಲ ತೇರು ಬಂದಿರ್ಬೋದಾ ಅಂತ ಬಂದು ನೋಡಿದ್ರೆ 4 ಅಷ್ಟೇ ಬಂದಿತ್ತು. ಇನ್ನೊಂದು ದೇವಸ್ಥಾನ ಮುಂದೆಗಡೆ ಆಗಷ್ಟೇ ಬರ್ತಾ ಇತ್ತು. ಜನಗಳ ಮುಂದೆ ತೇರು ಎಳಿಬೇಕು, ಜನಗಳ ಮಧ್ಯದಲ್ಲಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಇಲ್ಲಿ ತೇರಿಂದೆ ಸೂರ್ಯ ಮುಳುಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜನ ನೋಡ್ರಿ ಫ್ರೆಂಡ್ಸ್, ಜನ ಜಾತ್ರೆ ಹಿಂದಿನ ದಿನನೇ ಅದು ತೇರು ನೋಡೋಕ್ಕೆ ಇಷ್ಟು ಜನ. ಇನ್ನು ಮಾರನೇ ದಿನ ಲೆಕ್ಕಾಕ್ರಿ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ತೇರು ಬಂತು, 2 ತೇರು ಬಂತು. ನಾವು ಹೋಗಿದ ತಕ್ಷಣ ಹಸುಗಳೆಲ್ಲ ಎಳ್ಕೊಬಂದಿರೋದು ಫ್ರೆಂಡ್ಸ್. ಪಾಪ ಅನ್ನಿಸ್ತು ನನಗೆ, ದೇವರು ಶಕ್ತಿ ಕೊಟ್ಟಿರ್ತೈತೆ ಹಸುಗಳಿಗೆಲ್ಲ ಎಳ್ಕೊಬರೋಕ್ಕೆ ಅಂತ ಅಂದ್ಕೊಂಡೆ. ಇದನ್ನೆಲ್ಲ ನೋಡೋಕ್ಕೆ ಖುಷಿ. ಇಷ್ಟು ಜನಗಳು ಮಧ್ಯೆ ಇದ್ದೀವಿ, ಭಯ ಆ ಥರ ಏನಿಲ್ಲ ಫ್ರೆಂಡ್ಸ್. ಅದು ನೋಡೋ ಜೋಶೇ ಬೇರೆ. ಹೋದ್ಸಲ ಬೇರೆ ತೇರುಗಳು ತುಂಬ ಬಿದ್ದೋಗಿತ್ತಲ್ಲ, ಎಷ್ಟು ಡಿಸಪಾಯಿಂಟ್ ಆಗಿರ್ತಾರೋ ಎಲ್ರೂ. ಗಂಡ್ಮಕ್ಳು ಎಷ್ಟು ಆಸೆಯಿಂದ ಕಟ್ಟಿರ್ತಾರೆ ಇದನ್ನೆಲ್ಲ. ಈ ಸಲ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತೈತೆ. ಯಾವ ತೇರಿಗೂ ತೊಂದರೆ ಆಗಲಿಲ್ಲ ಈ ವರ್ಷ, ಎಲ್ಲ ಹುಷಾರಾಗಿ ಬಂದು. ಮತ್ತು ಕೆಲವೊಂದು ಲೇಟ್ ಆಗೋಯ್ತು ಫ್ರೆಂಡ್ಸ್, ಮತ್ತು ಕೆಲವೊಂದು ಇಲ್ಲಿಗೆ ಬರಲ್ಲ. ಎಲ್ಲಿಗೆ ಬರ್ತೈತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ಫ್ರೆಂಡ್ಸ್ ಇಷ್ಟು ಬಂದಿತ್ತು ನಾವು ಹೋಗೋಷ್ಟರಲ್ಲಿ. ಆಲ್ರೆಡಿ 3 ನಿಂತಿತ್ತು, ಇನ್ನೆರಡು ನಾವು ಹೋದ್ಮೇಲೆ ಬರ್ತಾಯಿತ್ತು. ದೇವಸ್ಥಾನದಿಂದ ಇನ್ನೊಂದು ಬರ್ತಾ ಐತೆ. ಎಷ್ಟು ಖುಷಿ ಆಯಿತೋ ಇದನ್ನೆಲ್ಲ ನೋಡೋಕ್ಕೆ. ಶಿವ ಜೊತೆ ಇದನ್ನೆಲ್ಲ ನೋಡಬೇಕು ಅನ್ನೋದು ನನ್ನ ಜನ್ಮದ ಕನಸು ಫ್ರೆಂಡ್ಸ್. ಯಾಕಂದರೆ ಶಿವಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರಲ್ಲ. ನನ್ನ ಜೊತೆ ಬರೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಫ್ರೆಂಡ್ಸ್. ಗಂಡ್ಮಕ್ಳ ಜೊತೆ ಬರೋಕ್ಕೆ ಇಷ್ಟ. ನನಗೆ ನನ್ನ ಗಂಡನ ಜೊತೆನೇ ಸುತ್ತಕ್ಕೆ ಇಷ್ಟ. ಇನ್ಯಾರ ಜೊತೆನೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಅದಕ್ಕಾಗಿ ತೇರೆಲ್ಲ ಬಂದು ನಿಂತ್ಕೊಂತು ಫ್ರೆಂಡ್ಸ್. ಇನ್ನೊಂದು ದೇವಸ್ಥಾನ ಮುಂದೆ ಇನ್ನೂ ರನ್ ಆಗ್ತಾಯಿತ್ತು. ಇನ್ನು ಅದು ಅರ್ಧ ಅವರ್ ಆಗ್ತೈತೆ. ಜನಗಳ ಮಧ್ಯ ಎಲ್ಲ ಇದು ಮಾಡ್ಕೊಂಡು ಬರಬೇಕಲ್ಲ ಫ್ರೆಂಡ್ಸ್, ಕಷ್ಟನೇ. ಇದು ಬಂದು ನಿಂತ ತಕ್ಷಣ ಸರಿ ಇನ್ನು ಮುಂದಕ್ಕೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋದ್ವಿ ಇಬ್ರು. ದೊಡ್ಡ ಜಾತ್ರೆ ಫ್ರೆಂಡ್ಸ್. ಈ ಸಲ ಮಾತ್ರ ವರ್ಷ ಎಷ್ಟು ಜನ ಇರ್ತಾಯಿದ್ರು, ಈಗ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ 1 ಲಕ್ಷ ಜನ ಇರ್ತಾಯಿದ್ರು ಅಂದ್ಕೊಳ್ಳಿ. ಈ ಸಲ 5 ಲಕ್ಷದಷ್ಟು ಜನಗಳು. ಮತ್ತು ಈ ಗೇಮ್ಸ್ ಆಡೋದೆಲ್ಲ ಈ ಥರ ಇದೆಲ್ಲ 3 ಪಟ್ಟು ಜಾಸ್ತಿ ಬಂದ್ಬಿಟ್ಟಿದ್ದು ಐಟಮ್ಸ್ಗಳೆಲ್ಲ. ಫಸ್ಟ್ ಟೈಮ್ ಇಷ್ಟು ನೋಡ್ಬಿಟ್ಟು ನನಗೆ ಶಾಕ್ ಆಯಿತು. ಜಾತ್ರೆನ ಏನಿದು ಅನ್ನೋ ಥರ. ಇಲ್ಲಿ ಒಂಚೂರು ಗ್ಯಾಪ್ ಇಲ್ಲ ಕಾಲಿಡಕ್ಕೂ ಸಹ. ಕತ್ಲೆ ಆಗ್ತಾ ಅಂತೂ ಇದ್ದಿದ್ದು ಒಂದು ಹೆಜ್ಜೆ ಇಡೋಕ್ಕೂ ಆಗಲ್ಲ ನಾವು. ಹೆಣ್ಮಕ್ಳಂತೂ ಆಗೋದೇ ಇಲ್ಲ ಮಕ್ಕಳನ್ನ ಎತ್ಕೊಂಡು ಓಡಾಡೋಕ್ಕೆ. ಅದಕ್ಕೆ ಸ್ವಲ್ಪ ಎನರ್ಜಿ ಡೌನ್ ಆಯ್ತಲ್ಲ ಅಂದ್ಬಿಟ್ಟು ಪೊಟ್ಯಾಟೊ ಟ್ವಿಸ್ಟರ್ ತಿನ್ನಕ್ಕೆ ಹೋದೆ ಫ್ರೆಂಡ್ಸ್. ನನ್ನ ಗಂಡನ ಕೈಲಿ ಈ ಥರ ತರಿಸ್ಕೊಂಡು ತಿನ್ನೋ ಮಜಾನೇ ಬೇರೆ. ಶಿವ ಅಂತೂ ತಿನ್ನಲ್ಲ ಇದೆಲ್ಲ ಧೂಳು ಅದು ಇದು ಎಲ್ಲ ಇರ್ತೈತೆ ಫ್ರೆಂಡ್ಸ್. ಆದರೆ ಏನು ಮಾಡೋಕ್ಕಾಗಲ್ಲ, ಇಂಥ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅಷ್ಟೇ, ಏನೂ ಆಗಲ್ಲ ಅಂತ ಅಂದ್ಕೊಂಡು. ನಾನು ಹೋಗೋಷ್ಟರಲ್ಲಿ ಮಾಡಿತ್ತು ಅವಣ್ಣ ಬಿಸಿ ಟೆರಿ ಪೌಡ್ರ್ ಹಾಕ್ಕೊಡ್ತು ಫ್ರೆಂಡ್ಸ್. ಇದು ನನಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತಂದರೆ ಈಗಲೂ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಟೇಸ್ಟಿ ಅನ್ನಿಸ್ತಾ ಇತ್ತು. ಈ ರೆಸಿಪಿನ ನಾನು ಕಲ್ತ್ಕೊಂಡು ಮಾಡಲೇಬೇಕು ಅಂತ ಹೋದ ವರ್ಷ ಜಾತ್ರೆಲ್ಲೇ ಹೇಳ್ದೆ, ಇನ್ನೂ ಮಾಡಲಿಲ್ಲ. ಆ ರೆಸಿಪಿನೇ ಸಿಗಲಿಲ್ಲ ನನಗೆ. ಅದಕ್ಕೆ ಕಣ್ಕೊಂಡು ಮಿಟುಕ್ಸ್ಕೊಂಡು ನೋಡ್ತೈತಲ್ಲ, ಒಂದು ಸ್ವಲ್ಪ ಟೇಸ್ಟ್ ನೋಡು ಅಂತ ಕೊಟ್ಟರೆ ಚಿಚ್ಚಿ ಅಂತೈತೆ. ಬೇಡ ನಾನೇ ತಿಂತೀನಿ ಅಂದ್ಬಿಟ್ಟು ನಾನು ಬಕ ಪಕ್ಷಿ ಥರ ಕಾಯ್ಕೊಂಡು ಕುಟ್ತಿದ್ದೆ. ಇದಕ್ಕೋಸ್ಕರ ಬಕ ಅಂತ ತಿಂದೆ. ನೀವು ಪೊಟ್ಯಾಟೊ ಟ್ವಿಸ್ಟರ್ ಖಾರ ಅಲ್ಲ ಫ್ರೆಂಡ್ಸ್. ಅದು ತಿಂದಮೇಲೆ ತಣ್ಣಗೆ ಏನಾರು ತಿನ್ನೋಣ ಸ್ವೀಟಾಗಿ ಅಂತ ನೆನಪಾಗಿದ್ದೆ ನನಗೆ ಇದು ಚಾಕೋಬಾರ್ ಫ್ರೆಂಡ್ಸ್. ಯಾವುದೇ ಜಾತ್ರೆಯಲ್ಲಿ ಈ ಐಸ್ ಕ್ರೀಮ್ ಮಾತ್ರ ಮಿಸ್ ಆಗಲ್ಲ ನನಗೆ. ಸಿಕ್ಕಾಪಟ್ಟೆ ಇಷ್ಟ ನನಗೆ ಐಸ್ ಕ್ರೀಮ್ ತಿನ್ಕೊಂಡು ಜಾತ್ರೆ ನೋಡೋದು ಅಂತಂದರೆ. ಇದನ್ನಾರ ತಿನ್ನಪ್ಪ ಅಂದರೆ ಅದು ತಿಂತಾಯಿಲ್ಲ. ಏನು ಕರ್ಕೊಬಂದ್ಬಿಟ್ಟು ನಾವು ಜೊತೆಯಲ್ಲಿ ಮನೇಲಿ ಬಿಟ್ಬಿಟ್ಟು ಬರಬೇಕಾಯ್ತು, ಟಾಮನು ಚೋಟನ ಬಿಟ್ಟಂಗೆ ಅಂತ ಅನ್ನಿಸ್ತು. ಆಮೇಲೆ ಫೈನಲಿ ಈ ಗೇಮ್ಸ್ ಹತ್ರ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ದೊಡ್ಡ ಗ್ರೌಂಡು ಫ್ರೆಂಡ್ಸ್. ಈಗ ನಾವು ನೋಡ್ತಾ ಇರೋದು ಬರೀ 10%, ಇನ್ನೂ 100% ಎಲ್ಲೆಲ್ಲೋ ಅವೇ ಗ್ಯಾಪ್ಗಳಲ್ಲಿ ನಾವು ನೋಡಲಿಲ್ಲ ಅಷ್ಟೇ. ನನ್ನ ಗೋಲ್ಡ್ ಕೇಳಲಾಡ್ದಿರಾ ಅಟ್ಲೀಸ್ಟ್ ಜ್ಯೂಸ್ ಆದರೂ ಕುಡಿತೀನಿ ಬಾ, ಕಬ್ಬಿನಲ್ಲಿ ಫ್ರೆಂಡ್ಸ್, ಕಬ್ಬಿನಲ್ಲಿ ಕುಡಿತೀನಿ ಅಂತಂತು. ಸರಿ ಅದಾದರೂ ಕುಡಿಯಪ್ಪ ಅಂತ ತೆಗೆಸ್ಕೊಟ್ಟೆ. ಎಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಕೊಡು ಅಂತ ಅಂದ್ಬಿಡ್ತೀನಿ ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡು ಗಟ ಅಂತ ಕುಡಿತಾರೋದು ನೋಡಿ ಫ್ರೆಂಡ್ಸ್. ಆಮೇಲೆ ಈ ಪಿಂಗಾಣಿನ ತಗೊಳ್ಳೋಣ ಅಂತ ಕೇಳಿದೆ ಫ್ರೆಂಡ್ಸ್. ಈಗ ರೇಟ್ ಜಾಸ್ತಿ ಹೇಳ್ತಾರೆ, ನಾಳೆ ತಗೊಳ್ಳೋಣ ಅಂದ್ಬಿಟ್ಟು ವಾಪಸ್ ಕರ್ಕೊಬಂದ್ಬಿಡ್ತು. ಇವುಗಳಲ್ಲಿ ಆಡೋರಿಗೆ ನಿಜವಾಗ್ಲೂ ಅವ್ರ ಮನುಷ್ಯ ಏನು ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್. ಅಷ್ಟು ದೊಡ್ಡ ಇದರಲ್ಲಿ ಇದ್ರೆ ಹೇಳೋಕ್ಕೂ ಬರ್ತಾಯಿಲ್ಲ. ಜಾಯಿಂಟ್ ವೀಲ ಫ್ರೆಂಡ್ಸ್ ಇದು. ಏನೇನೋ ಇದೆಲ್ಲ ಇಷ್ಟು ವರ್ಷದಲ್ಲಿ ಬಂದಿಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಜಾತ್ರೆಗೆ ಇಂಥದ್ದೆಲ್ಲ ಬಂದಿರೋದು ಗೇಮ್ಸ್ದು. ಅದು ಹೆಂಗೆ ಆಡ್ತಾರೋ ಏನೋ, ನನಗೆ ನೋಡ್ತಾ ಇದ್ರೇ ತಲೆ ಸುತ್ತೈತೆ. ಇನ್ನು 10 ಬಿಟ್ಟರೆ ಮುಗೀತು ಅಲ್ಲಿಂದ. ಇದ್ರ ಹೆಸರು ಫ್ರೆಂಡ್ಸ್ ದೊಡ್ಡ ಬೋಟು. ನಾನು ಹಿಂಗೆ ಹೆಸರಿಟ್ಟಿದ್ದೀನಿ. ಇದನ್ನು ಕೊಲಂಬಸ್ ಅಂತ ಕರೀತಾರಂತೆ. ಏನೇನು ಹೆಸರಿಡ್ತಾರೋ ಏನು ಕತೆನೋ. ಇದರಲ್ಲಿ ಕೂತಿರೋರ್ಗಂತೂ ಡಬ್ಬಲ್ ಅಲ್ಲ, 3 ಗುಂಡಿಗೆನೇ ಇರಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೆ ನಾನು ನನ್ನ ಗಂಡನಿಗೂ ಡಬಲ್ ಗುಂಡಿಗೆ ಐತಲ್ಲ ಅಂದ್ಬಿಟ್ಟು ಅದ್ರಲ್ಲಿ ಆಡಿದ್ರೆ 1,000 ರೂಪಾಯಿ ಬೆಟ್ಟು ಅಂತಂದೆ. ನೀನು ಕೋಟಿ ಕೊಟ್ಟರು ಆಡಲ್ಲ ಅಂತ ಅಂತು. ಯಾರಿಗೆಲ್ಲ ಈ ಥರ ದೊಡ್ಡಗಳಲ್ಲಿ ಆಟ ಆಡೋಕ್ಕೆ ಇಷ್ಟ ಫ್ರೆಂಡ್ಸ್, ನಿಮಗೆಲ್ಲ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ಅದು ಹೆಂಗೆ ಆಡ್ತಿರೋ ಅದೇನು ಕತೆನೋ ಯಪ್ಪ, ನೆನೆಸ್ಕೊಂಡ್ರೆ ಭಯ ಆಗ್ತೈತೆ. ಫೈನಲಿ ನನ್ನ ಗಂಡನ ಕೈ ಹಿಡ್ಕೊಬಿಟ್ಟೆ ಫ್ರೆಂಡ್ಸ್. ಜಾತ್ರೆಯಲ್ಲಿ ಎಂಥ ಅಪರಾಧ, ಎಂಟಿ ಅಂತೂ ಕೈಲಿ ಹಿಡ್ಕೊಳ್ಳೇಬಾರ್ದಂತೆ ಜಾತ್ರೆಯಲ್ಲಿ ನನ್ನ ಗಂಡನಿಗೆ. ನಮಗೂ ಇಷ್ಟ ಇಲ್ಲ ಫ್ರೆಂಡ್ಸ್. ಏನೋ ವೀಡಿಯೋಗೆ ಒಂದು ಸ್ವಲ್ಪ ಹೊತ್ತಂತ ಹಿಡ್ಕೊಂಡೆ ಅಷ್ಟೇ. ಏನು ದೊಡ್ಡ ಮನ್ಮತ ಕೈ ಹಿಡ್ಕೊಂಡು ಓಡಾಡೋಕೆ ನಾವು. ಫ್ರೆಂಡ್ಸ್ ನನಗೆ
ನನಗೆ ಈ ಶಂಖ ಅಂದರೆ ಇಷ್ಟ ಫ್ರೆಂಡ್ಸ್, ತುಂಬ ದಿನದಿಂದ ಕೇಳ್ತಾ ಇದ್ದೀನಿ ಮನೆಯಲ್ಲಿ ಶಂಖ ಇಟ್ಕೊಂಡ್ರೆ ಒಳ್ಳೇದು, ಅದು ಕಿವಿ ಹತ್ರ ಇಟ್ಕೊಂಡ್ರೆ ಒಂಥರ ಗೊಯ್ಯಿ ಅಂತ ಗಾಳಿ ಸೌಂಡ್ ಕೇಳಿಸಿದೆ ಫ್ರೆಂಡ್ಸ್, ಅದಕ್ಕೂ ಮಣ್ಣಾಗ್ತು. ಈಗ ಬೇಡ ಬಾ ನೆಕ್ಸ್ಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನು ತೇರುಗಳು ಬರೋದಿತ್ತಲ್ಲ ಫ್ರೆಂಡ್ಸ್, ಅವೆಲ್ಲ ಎಲ್ಲಿ ಸ್ಟಾಪ್ ಆಗಿರ್ತವೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇನ್ನು 7 ತೇರು ಇಲ್ಲಿಗೆ ಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಒಂದು ಅಡ್ಡ ಐತೆ ಫ್ರೆಂಡ್ಸ್, ಇಲ್ಲಿ ರೈಲ್ವೆ ಟ್ರ್ಯಾಕ್ ಅಡ್ಡ ಐತೆ, ಮೇಲ್ಗಡೆ ವೈರ್ಗಳು ಅಡ್ಡ ಐತೆ. ಬರೋ ವರ್ಷದಿಂದ ಏನೋ ಬ್ರಿಡ್ಜನ್ನು ಕಟ್ತಾರಂತೆ, ನೋಡಬೇಕು. ಅವುಗಳನ್ನು ದೇವಸ್ಥಾನದ ಹತ್ರ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಅವೆಲ್ಲ ಇಲ್ಲಿಗೆ ಸ್ಟಾಪ್ ಆಗ್ತವೆ ಫ್ರೆಂಡ್ಸ್. ಮತ್ತು ಬೆಳಗ್ಗೆ ನಾನು ಎಳ್ಕೊಬಂದಲ್ಲ, ನಾನು ಎಳ್ಕೊಬಂದಿಲ್ಲ, ಎಲ್ಲ ಸೇರಿ ಎಳ್ಕೊಬಂದಿದ್ದು ಇಲ್ಲೇ ಸ್ಟಾಪ್ ಆಗ್ತವೆ. ಇಲ್ಲಿ ಫ್ರೆಂಡ್ಸ್ ಮಕ್ಕಳೆಲ್ಲ ಸೇರಿ ಪುಟಾಣಿ ಕುರ್ಜು ಕಟ್ಟಿರೋದು. ಈ ವರ್ಷ ಹಿಂಗೆ ಕಟ್ಟಿರ್ತಾರಾ, ಇನ್ನೊಂದು 5-6 ವರ್ಷಕ್ಕೆ ಅವರೆಲ್ಲ ದೊಡ್ಡ ದೊಡ್ಡ ಗಂಡು ಮಕ್ಕಳಾಗ್ಬಿಟ್ಟು ಅವರೇ ದೊಡ್ಡ ದೊಡ್ಡ ಕುರ್ಚು ಕಟ್ತಾರೆ. ಕತ್ಲೆ ಆಗ್ತಾ ಲೈಟ್ ಹಾಕಿದ್ರು ಕುರ್ಜಿಗೆ, ಯಪ್ಪ ಒಂದು ಸೆಕೆಂಡ್ ಹೆಂಗಾಯ್ತು ಅಂದರೆ ನಿಜವಾಗ್ಲೂ ಸ್ವರ್ಗದಲ್ಲೇ ಇದ್ದೀನಿ ಅನ್ನೋ ಥರ ಫೀಲ್ ಆಯಿತು. ಮತ್ತು ಇನ್ನೊಂದು ತೇರು ಆಗಷ್ಟೇ ಬಂತು, ಪಾಪ ಹಸುಗಳೆಲ್ಲ ತುಂಬ ಸುಸ್ತಾಗ್ಬಿಟ್ಟಿದ್ದು. ನಿಜವಾಗ್ಲೂ ಕಷ್ಟ ಫ್ರೆಂಡ್ಸ್, ಜನಗಳು ಎಷ್ಟು ಸಪೋರ್ಟು ಇಲ್ಲಿ, ಹಸುಗಳು ಅದಕ್ಕೆ ಡಬಲ್ ಸಪೋರ್ಟು. ಪಾಪ ತೇರುಗಳನ್ನೆಲ್ಲ ಎಳ್ಕೊಬರೋಕ್ಕೆ ಎಷ್ಟು ಸುಸ್ತಾಗಿರ್ತಾವೋ, ದೇವರೇ ಶಕ್ತಿ ಕೊಟ್ಟಿರ್ತೈತೆ ಹಸುಗಳಿಗೆಲ್ಲ. ಇನ್ನು ತೇರು ಎಳ್ಕೊಂಡು ಹೋಗೋ ದಿನ ವಾಪಸ್ಸು ಬರ್ತವೆ ಫ್ರೆಂಡ್ಸ್, ಮತ್ತೆ ಹಸುಗಳು ಎಳ್ಕೊಂಡೋಗಿ ಬಿಟ್ಬಿಟ್ರೆ ಇನ್ನು ಮುಗೀತು. ಇನ್ನೂ ಒಂದು ಬರ್ತಾಯಿತ್ತು, ಇನ್ನು ಸುಮಾರು ಬರೋವಿದ್ವು ಫ್ರೆಂಡ್ಸ್. ನಾನು ಇರೋಷ್ಟರಲ್ಲಿ ಯಾವ ಬಂದಿಲ್ಲ, ಇನ್ನೂ 9 ಗಂಟೆ ರಾತ್ರಿವರೆಗೂ ಬರ್ತವೆ. ಕೆಲವೊಂದು ದೂರದಿಂದ ಬರಬೇಕಲ್ಲ, ನಾವು ಇದ್ವಲ್ಲ ಫ್ರೆಂಡ್ಸ್ ಕೊಡ್ತಿ, ನಾವು ಹೇಳ್ಕೊಬಂದ್ವಲ್ಲ ಆ ಊರೇನೆ ತುಂಬ ದೂರ ಅಂತಂದರೆ ಎಲ್ಲ ಊರಿಗೂ ಹೋಲಿಸ್ತಾರೆ, ಅದೇ ಲೇಟ್ ಬಂದಿದ್ದು. ಇಲ್ಲಿ ಫ್ರೆಂಡ್ಸ್ ಚಿಕ್ಕದು ಪುಟಾಣಿ ಕುರ್ಜು ಎಷ್ಟು ಚೆನ್ನಾಗಿ ಮಕ್ಕಳು ಎಲ್ಲ ಸೇರ್ಕೊಂಡು ಕಟ್ಟಿದ್ದಾರೆ. ಬರೋ ವರ್ಷಕ್ಕೆ ಇನ್ನೂ ದೊಡ್ಡದಾಗಿ ಕಟ್ತಾರೋ ಏನೋ. ಆಮೇಲೆ ಇಷ್ಟು ನೋಡಿಕೊಂಡು 7 ಗಂಟೆ ಆಯಿತು ಫ್ರೆಂಡ್ಸ್. ಶಿವ ಸಾಕು ಮನೆಗೆ ಹೋಗ್ಬಿಡೋಣ ಅಂತಂತು. ನಾವಿಲ್ಲ ಅಂದರೆ ಬೀದಿಗೆ ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್, ಇವನು ಬೀದಿಲಿದ್ರು ಇಷ್ಟೊತ್ತು. ನಮ್ಮ ಮುಂದೆ ಮಾತ್ರ ಕಚ್ಚೋ ಥರ ನಾಟಕ ಮಾಡ್ತಾನೆ.